ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ನಿಂದ ಕೋಲಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮದಿನ ಆಚರಣೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ, ಅನ್ನದಾನ, ಕೇಕ್ ಕತ್ತರಿಸಿ ಸಂಭ್ರಮ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರವರ 94ನೇ ವರ್ಷದ ಹುಟ್ಟು ಹಬ್ಬವನ್ನು ಕೋಲಾರ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಪ್ರಾರ್ಥನಾ ಮಂದಿರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಹಾಗೂ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್, ವೇಮಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅನುಷಾ ಮುನ್ರಾಜುರವರು, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಒಕ್ಕಲೇರಿ ರಾಮುರವರು, ಸಮಾಜ ಸೇವಕರಾದ ಎಲ್ಜಿ ಫೌಂಡೇಶನ್ ಅಧ್ಯಕ್ಷರು ಆದ ಲಕ್ಷ್ಮಣಗೌಡರು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕುರ್ಕಿ ರಾಜೇಶ್ವರಿ, ವೇಮಗಲ್ ಪಟ್ಟಣ ಪಂಚಾಯಿತಿ ಜೆಡಿಎಸ್ ಮುಖಂಡರಾದ ಕುರುಗಲ್ ರಮೇಶ್, ಸೊನ್ನೇಗೌಡ, ಒಡಗೂರು ರಾಮು, ವೇಮಗಲ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲೋಕೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮುದುವಾಡಿ ಮಂಜುನಾಥ್, ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಚಂಬೆ ರಾಜೇಶ್ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ಕಡೆ ನೋಡು, ಕ್ಯಾಮ್ರಾ ಎಲ್ಲರೂ ಅಧ್ಯಕ್ಷ ಈ ಕಡೆ ನೋಡು. ಕಳಿಸ್ತೀನಿ ಎಲ್ರಿಗೂ ಕಳಿಸ್ತೀನಿ, ಗ್ರೂಪ್ಗೆ ಹಾಕ್ತೀನಿ. ಸರ್ ನಿಮ್ಗೆಲ್ಲ ಕಳಿಸ್ತಾನೆ ಲೆಗ್ ಪೀಸ್. ಹಾಗೆ ತೆಗಿ ಬಾ. ಹಂಗೇನಿಲ್ಲ ಸುದ್ದಿ ಮಾಡಕ್ಕೆ ತೆಗಿ. ತೆಗಿಬೇಕಂತ ಅಧ್ಯಕ್ಷ ಇನ್ನು ಸ್ವಲ್ಪ ಈ ಕಡೆ ಕೂತ್ಕೊಂಡ. ಇವತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಅವರ ಅಧಿಕಾರಿ ಕಡಿಮೆ ಅವಧಿಯಲ್ಲಿ ಕೂಡ ಇಡೀ ವಿಶ್ವವೇ ಅವರ ಒಂದು ಕಾರ್ಯಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಯೋಜನೆಗಳನ್ನು ಕಾರ್ಯಕ್ಕೆ ತಂದರು. ನೀರಾವರಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳು ಕೂಡ ಅವ್ರದ್ದೇ ಆದ ಒಂದು ವಿಶೇಷ ಶೈಲಿಯಲ್ಲಿ ಒಂದು ಅಭಿವೃದ್ಧಿ ಹೊಂದಂಥ ಕೆಲಸ ಮಾಡಿದರು. ಇವತ್ತು ಅವರ ಅಭಿವೃದ್ಧಿ ಕೆಲಸ ಇವತ್ತು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಕಳೆದ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಿಗಳ ನರೇಂದ್ರ ಮೋದಿಯವರು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ದೇವೇಗೌಡರ ಆ ಕಾರ್ಯವೈಖರಿ ಕೂಡ ನನಗೆ ಸ್ಫೂರ್ತಿ ಅಂತಕ್ಕಂಥ ಒಂದು ಹೇಳ್ತಕ್ಕಂಥ ಸಂದೇಶ ಏನಿದೆ ಅದು ನಮಗೆ ದೊಡ್ಡ ಮಟ್ಟದ ಒಂದು ಶಕ್ತಿ. ಹಾಗಾಗಿ ಏನು ಅವರವರೊಂದು ಜೆಡಿಎಸ್ ಪಕ್ಷದ ಅಂದರೆ ಅವರ ಕರಡಿಯಲ್ಲಿ ಬೆಳೆದಂಥ ಅನೇಕ ರಾಜಕಾರಣಿಗಳು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಕೂಡ ಕೋರ್ಸ್ ಮಾಡಿದ್ದಾರೆ. ಅಂದರೆ ಅದು ಒಂದು ಪ್ರಾಯೋಗಿಕ ತರಬೇತಿ ಕೇಂದ್ರ ರೀತಿಯಲ್ಲಿದೆ. ಅಂಥ ಒಂದು ದಿಗ್ಗಜರ, ಅಂಥ ಒಂದು ಪೂಜ್ಯರ ಹುಟ್ಟುಹಬ್ಬದ ದಿವಸವನ್ನು ನಾವು ಆಚರಿಸ್ತಾ ಇದ್ದೀವಿ. ಆಗಲೇ ಹೇಳಿದಂಗೆ ಅವರ ಒಂದು ನೀರಾವರಿ ಹೋರಾಟಗಳು ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಆಯ್ಕೆ ಆದಮೇಲೆ ನಿಲ್ಲಕ್ಕೆ ಶಕ್ತಿ ಇದ್ದರೂ ಕೂಡ, ಕೂತ್ಕೊಂಡಾದರೂ ಕೂಡ ಅದರ ರಾಜಾರೋಷವಾಗಿ ಒಂದು ರಾಜ್ಯದ ಹಿತಾಸಕ್ತಿ, ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೀರಾವರಿ ಹೋರಾಟದ ವಿಚಾರವಾಗಿ ಅವರ ಒಂದು ದೂರದೃಷ್ಟಿ, ಅವರ ಛಲ, ಹಠ ಏನಿದೆ
ಅದು ನಮಗೆ ಸ್ಫೂರ್ತಿ ಮತ್ತು ಅಂಥ ಒಂದು ಹೋರಾಟಕ್ಕೆ ನಾಂದಿ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ಗಳಿಗೆಗಳು. ನಾವಾದರೂ ಕೂಡ ಅವರ ಒಂದು ಚಿಂತನೆಗಳೇನಿದ್ದಾವೆ ಅದನ್ನು ಪರಿಪೂರ್ಣವಾಗಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಒಂದು ಅವರ ಪ್ರಬುದ್ಧತೆಯನ್ನು ನಾವು ಇವತ್ತು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಪಕ್ಷದ ಬೆಳವಣಿಗೆ ಜೊತೆಗೆ ರಾಜ್ಯಾಭಿವೃದ್ಧಿ, ದೇಶದ ಅಭಿವೃದ್ಧಿನ ಒಂದು ದೃಷ್ಟಿಕೋನ ಇಟ್ಕೊಂಡಂಥ ಒಂದು ದೂರದೃಷ್ಟಿ ನಮಗೂ ಕೂಡ ಅಳವಡಿಕೆ ಆಗಬೇಕು. ಕೇವಲ ಒಂದು ಪಕ್ಷ ಅಥವಾ ಒಂದು ಅಧಿಕಾರ ಇರ್ತಕ್ಕಂಥ ಒಂದು ಉದ್ದೇಶ ಆಗಿರ್ಬೋದು. ಅವರು ಒಂದು ಗಮನಿಸಿದರು, ಒಂದೇ ಒಂದು ಮಾತಾಡಿದರು, ಇಡೀ ದೇಶವೇ ನನ್ನ ದೇಗುಲ, ಜನರೇ ನನ್ನ ದೇವರು. ಅಂದರೆ ಅಷ್ಟು ಮಟ್ಟಕ್ಕೆ ಅವರು ಜನರ ಒಂದು ಪ್ರೀತಿ ಮಾಡ್ತಾಯಿದ್ರು, ಜನರ ಅಭಿವೃದ್ಧಿ ಒಂದು ಚಿಂತನೆ ಮಾಡ್ತಾಯಿದ್ರು. ಅಂಥ ಒಂದು ವ್ಯಕ್ತಿತ್ವನ ಇವತ್ತಿನ ದಿವಸ ಹುಟ್ಟುಹಬ್ಬದ ಮೂಲಕ ಏನು ಸಂಭ್ರಮಾಚರಣೆ ಮಾಡ್ತಾಯಿದ್ರಿ. ಅವರ ಆದರ್ಶಗಳು, ಅವರ ಒಂದು ಮೌಲ್ಯಾಧಾರಿತ ಸಿದ್ಧಾಂತಗಳು ಮುಂದಿನ ನಮ್ಮೆಲ್ಲರೂ ಕೂಡ ಪ್ರೇರಣೆ ಆಗಬೇಕು. ಕೇವಲ ಅವರಿಗೆ 3 ವರ್ಷ ಅಂತಲ್ಲ, ಅವರ ಒಂದು ಜೀವಿತಾವಧಿ ಕೂಡ ಎಷ್ಟು ವರ್ಷಗಳಿಗೂ ಕೂಡ ಅವರಿಗೆ ನಮಗೆ ಸ್ಫೂರ್ತಿದಾಯಕವಾಗಿರ್ತಾರೆ. ಇವತ್ತು ಕೂಡ ಇರಲಿಕ್ಕೆ ಸಾಧ್ಯ ಆದರೂ ಕೂಡ ನಮಗೆಲ್ಲರೂ ಕೂಡ ಸ್ಫೂರ್ತಿ ಮತ್ತು ಚೇತನ ಕೊಡ್ತಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇವತ್ತು ಸಹ ಕೇಂದ್ರ ಸಚಿವರಾಗಿದ್ದಾರೆ. ಅವ್ರಿಗೆ ಮಾರ್ಗದರ್ಶನದಲ್ಲಿ ಅವರ ಒಂದು ಚಿಂತನೆಗಳಲ್ಲಿ ಏನು ನಾವೆಲ್ಲರೂ ಪಕ್ಷ ಕಟ್ತಾ ಇದ್ದೀರಿ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಯುವ ಚೈತನ್ಯ ಅವರ ಒಂದು ಸ್ಫೂರ್ತಿದಾಯಕ ಮತ್ತು ಆ ಒಂದು ನವ ಚೈತನ್ಯ ಇದೆಯಲ್ಲ, ಅದು ನಮ್ಮ ಯುವಕರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ್ಫೂರ್ತಿ ಆಗಿದೆ. ಎಲ್ಲ ಒಟ್ಟಾರೆಯಾಗಿ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಮುಖಂಡರುಗಳು ಇವತ್ತು ಸಹ ನಮಗೆಲ್ಲ ಕೂಡ ಆದರ್ಶ ಪ್ರಿಯರಾಗಿದ್ದಾರೆ. ಅವರ ಆದರ್ಶದಲ್ಲಿ ನಡೆಯೋಣ. ಮುಂದಿನಲ್ಲಿ ಏನು ಮುಂದೆ ಸಮ್ಮಿಶ್ರ ಸರ್ಕಾರ, ಮೈತ್ರಿ ಸರ್ಕಾರ ಬರ್ತಕ್ಕಂಥ ಒಂದು ಇದೆ ಸೂಚನೆ ಇದೆ. ಆ ಮಿತ್ರ ಪಕ್ಷ BJP ಜೊತೆಗೆ ಮೈತ್ರಿ ಸರ್ಕಾರ. ಬಹುಶಃ ನಮ್ಮ ನಟರಾಜಣ್ಣವ್ರು ಹೇಳ್ತಾ ಇದ್ರು 100 ವರ್ಷ ಅಂತ. ಅವರಿಗೆ 100 ವರ್ಷದ ನಿಗದಿ ಮಾಡದೆ ಭಗವಂತ ಅವರಿಗೆ ದೀರ್ಘಾಯುಷ್ಯ ಕೊಟ್ಟು ಶತಾಯುಷಗಳನ್ನ ಪೂರೈಸಿ ನಮ್ಮೆಲ್ಲರಿಗೂ ಜೀವನದಲ್ಲಿ ಅಥವಾ ರಾಜಕೀಯದಲ್ಲಿ ತೇಜಸ್ಸನ್ನು, ಹುಮ್ಮಸ್ಸನ್ನು ಕೊಡುವಂಥ ಶಕ್ತಿ ಅವ್ರಿಗೂ ತುಂಬಲಿ ಅಂತೇಳಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳು, ಹಿರಿಯರು, ನಮ್ಮ ನಾಯಕರುಗಳು, ಪಕ್ಷದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆಯುಷು ಆರೋಗ್ಯ ನೀಡಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ನಾವು ಕೂಡ ಇಲ್ಲಿ ಸೇರಿ ಆ ಭಗವಂತ ಅವರಿಗೆ ದೀರ್ಘಾಯುಷು ಕೊಡಲಿ ಅಂತ ಕೇಳಿ ಈ ಸಂದರ್ಭವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ಜಾತ್ಯತೀತ ಜನತಾದಳ ಸೆಕ್ಯುಲರಿಸಂ ಪಾರ್ಟಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇದುವರೆಗೂ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಪಾರ್ಟಿಗಳು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ, ಅದ್ಯಾವುದೂ ಸೀಮಿತ ಆಗಲಿಲ್ಲ. 1 ಸೀಟಿಂದ ಎದ್ದು ಬಂದಿದ್ದಾರೆ ದೇವೇಗೌಡರು. ಇನ್ನು ನೆಕ್ಸ್ಟ್ ಈ ರಾಜ್ಯದಲ್ಲಿ ಸರ್ಕಾರ ತರಿಸಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಯಾರೇ ಏನೇ ಮಾಡಿದ್ರು ಕೂಡ ಅಡ್ಡಿ ಮಾಡ್ಸೋಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಇವತ್ತಿನ ದಿವಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ. ಅವರು ಯಾವ ರೀತಿ ಬೆಳೆದು ಬಂದಂಥ ಆದಿ ಕರ್ನಾಟಕದಿಂದ ಹೋಗಿ ಕೋಟೆ ಮೇಲೆ ಧ್ವಜವನ್ನು ಹಾರಿಸಿ ಮತ್ತೆ ಇಡೀ ರಾಷ್ಟ್ರ ಕಂಡಂಥ ಒಂದು ದೇವೇಗೌಡರ ಅಭಿವೃದ್ಧಿನ ಇವತ್ತಿನ ದಿವಸ ಈಗಿರುವಂಥ ನರೇಂದ್ರ ಮೋದಿ ಸಹ ಅವರ ಸಲಹೆಗಳ ಪರವಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ಅವರು ಸುಪುತ್ರರಾದಂಥ ಕುಮಾರಸ್ವಾಮಿ ಅವರು ಈ ಕರ್ನಾಟಕದ ಜನತೆಗೆ ಕಣ್ಣೀರು ಒರೆಸುವಂಥ ಭಾಗ್ಯ ಕೊಡಲಿ. ಈ ಕರ್ನಾಟಕದ ಜನ ಅವ್ರ ತಂದೆನ ಯಾವ ರೀತಿ ಪ್ರಧಾನಮಂತ್ರಿ ಮಾಡಿದರು, ಮುಂದಿನ ದಿನಗಳಲ್ಲಿ ಅದೇ ರೀತಿ ಅವರು ಮಗನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಏಕೈಕ ಪಕ್ಷ ಅಂದರೆ ಅದು ಜಾತ್ಯತೀತ ಜನತಾದಳದ ಸೆಕ್ಯುಲರ್ ಪಾರ್ಟಿ. ಇವತ್ತಿನ ದಿವಸ ಈ ರಾಷ್ಟ್ರ ಪಕ್ಷಗಳ ಹಿಂದೆ ಹೋಗದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಲ್ಲಬೇಕು ಕರ್ನಾಟಕದ ಜನತೆ ಅಂತ ಹೇಳ್ತಾ ಈ ಕಡೆ ನೋಡ್ರಿ ಅಲ್ಲ ಸರ್, ಈ ಕಡೆ ಮುಂದೆ ಮಾಡಿ. ಇನ್ನೂ ಸ್ವಲ್ಪ ಹಿಂದ್ಕೊಟ್ಟು ತೆಗಿರಬಹುದು, ಎಲ್ಲರೂ ಕವರ್ ಮಾಡಿ. ದೇವೇಗೌಡರು ಹುಟ್ಟಿದ ಪ್ರಯುಕ್ತ ನಮ್ಮ ಈ ಕಡೆ ಇಳ್ಕೊಡ್ರಿ. ಒಂದು ನಿಮಿಷ ನಿಧಾನ
ಸ್ವಲ್ಪ ಎಲ್ಲ ಈ ಕಡೆ ತಿರ್ಕೊಂಡು ಕೊಡಿ. ಸ್ವಲ್ಪ ಈ ಕಡೆ ಬನ್ನಿ. ನೀವು ಒಂದು ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಸ್ವಲ್ಪ ಈ ಕಡೆ ಬನ್ನಿ. ಚೆನ್ನಾಗಿದೆ. ಮಂಜಣ್ಣ ತಿಂದಾಕ್ಬೇಕು.